ಒಮ್ಮೆ ಈ ಮಣ್ಣಿನಲ್ಲೇ ಹುಟ್ಟಿದ ಒಬ್ಬ ಯುವಕ, ಕೈಯಲ್ಲಿ ಕೆಲಸ ಇಲ್ಲ, ಜೇಬಿನಲ್ಲಿ ಹಣ ಇಲ್ಲ, ಮನಸ್ಸಿನಲ್ಲಿ ಕನಸುಗಳಿವೆ. ಆದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಒಂದೇ ಪ್ರಶ್ನೆ, ನಾನು ಏನು ಮಾಡ್ತೀನಿ ಜೀವನದಲ್ಲಿ? ಮನೆಯಲ್ಲಿ ಅಮ್ಮನ ಕಣ್ಣುಗಳಲ್ಲಿ ಚಿಂತೆ, ಅಪ್ಪನ ಮುಖದಲ್ಲಿ ಮೌನ. ರೈತನ ಮನೆ ಅಂದ್ರೆ ಸಾಲ, ಬೆವರು ಮಣ್ಣಿನ ವಾಸನೆ. ಬೆಳೆ ಕೈಕೊಟ್ಟ ದಿನ ಅಪ್ಪನು ಆಕಾಶ ನೋಡ್ತಾನೆ, ಮಳೆ ಬರಲಿಲ್ಲ ಅಂತಲ್ಲ, ಭರವಸೆ ಕೂಡ ಬರಲಿಲ್ಲ. ಯುವಕರೇ, ನಿಮ್ಮಂತೆಯೇ ನಾನು ಕೂಡ ನಿರುದ್ಯೋಗಿ, ಯಾರಿಗೂ ಬೇಕಾಗದವನು, ಇವನಿಂದ ಏನೂ ಆಗಲ್ಲ ಅಂತ ಹಳ್ಳಿ ತುಂಬಾ ಮಾತು. ಒಂದು ಕಡೆ ಹಸಿವು, ಇನ್ನೊಂದು ಕಡೆ ಅವಮಾನ, ಮಧ್ಯೆ ನಿಂತ ಜೀವನ. ಆದರೆ ಕೇಳು ಸ್ನೇಹಿತ, ಬಡತನ ಪಾಪ ಅಲ್ಲ, ನಿರುದ್ಯೋಗ ತಪ್ಪಲ್ಲ. ಯುವಕರೇ, ನಿಮ್ಮಂತೆಯೇ ನಾನು ಕೂಡ ನಿರುದ್ಯೋಗಿ, ಯಾರಿಗೂ ಬೇಕಾಗದವನು, ಇವನಿಂದ ಏನೂ ಆಗಲ್ಲ ಅಂತ ಹಳ್ಳಿ ತುಂಬಾ ಮಾತು. ಒಂದು ಕಡೆ ಹಸಿವು, ಇನ್ನೊಂದು ಕಡೆ ಅವಮಾನ, ಮಧ್ಯೆ ನಿಂತ ಜೀವನ. ಆದರೆ ಕೇಳು ಸ್ನೇಹಿತ, ನೀನು ದೇವಸ್ಥಾನಕ್ಕೆ ಹೋದಾಗ ಕೇವಲ ಬೇಡಿಕೆ ಇಡಬೇಡ, ದೇವರಿಗೆ ಹೇಳು, ದೇವರೇ ನನಗೆ ಶಕ್ತಿ ಕೊಡು, ಪರಿಶ್ರಮ ಮಾಡುವ ಹೃದಯ ಕೊಡು, ಸೋಲಿನಲ್ಲೂ ನಿಲ್ಲುವ ತಾಳ್ಮೆ ಕೊಡು. ಯಾಕೆಂದರೆ ದೇವರು ಕೈ ಹಿಡಿಯುವುದು ಹೋರಾಡುವವರನ್ನೇ. ರೈತನು ಬೀಜ ಬಿತ್ತುವಾಗ ಅದು ಬೆಳೆಯುತ್ತೆ ಅಂತ ಗ್ಯಾರಂಟಿ ಇಲ್ಲ, ಆದರೂ ಬೀಜ ಬಿತ್ತುತ್ತಾನೆ. ಅದೇ ನಂಬಿಕೆ, ಅದೇ ಧೈರ್ಯ, ಅದೇ ಜೀವನ ಪಾಠ. ನೀನು ಕೂಡ ಒಂದು ಬೀಜ. ಇವತ್ತು ಮಣ್ಣಿನೊಳಗಿದ್ದೀಯಾ, ನಾಳೆ ಮರವಾಗ್ತೀಯಾ. ಇವತ್ತು ಕೆಲಸ ಇಲ್ಲ ಅಂತ ಕುಳಿತುಕೊಂಡಿದ್ದೀಯಾ, ಮೊಬೈಲ್ ನೋಡ್ತಾ ಸಮಯ ಕಳೆಯುತ್ತಿದ್ದೀಯಾ? ಹಾಗಿದ್ರೆ ಜೀವನವು ನಿನ್ನನ್ನು ಕಡೆಗಣಿಸುತ್ತದೆ. ಇವತ್ತೇ ಎದ್ದು ನಿಂತು ಹೇಳು, ನಾನು ಸೋಲಲ್ಲ, ನಾನು ಕಲಿಯುತ್ತೇನೆ, ನಾನು ದುಡಿತೇನೆ, ನನ್ನ ಕುಟುಂಬದ ಕಣ್ಣೀರು ತೊಳೆಯುತ್ತೇನೆ. ಡಿಗ್ರಿ ಇಲ್ಲ, ಇಂಗ್ಲಿಷ್ ಬರಲ್ವಾ, ಕಂಪ್ಯೂಟರ್ ಗೊತ್ತಿಲ್ಲ, ಸಮಸ್ಯೆ ಅಲ್ಲ. ಸಾಹಸ ಇಲ್ಲದಿರುವುದೇ ಸಮಸ್ಯೆ. ಒಂದು ಕೌಶಲ್ಯ ಕಲಿತುಕೋ, 1 ಗಂಟೆ ಹೆಚ್ಚು ದುಡಿದುಕೋ, ಒಂದು ದಿನ ಸೋತರೂ ನಿಲ್ಲಬೇಡ. ನಿನ್ನ ಹೋರಾಟ ಯಾರಿಗೂ ಕಾಣದಿರಬಹುದು, ನಿನ್ನ ಯಶಸ್ಸು ಎಲ್ಲರಿಗೂ ಕಾಣುತ್ತದೆ. ಒಂದು ದಿನ ನಿನ್ನ ಮೌನವೇ ನಿನ್ನ ಉತ್ತರವಾಗುತ್ತದೆ. ಆ ದಿನ ನೀನು ಹೇಳುತ್ತೀಯ, ನಾನು ಬಡವನಾಗಿ ಹುಟ್ಟಿದ್ದೆ, ಆದರೆ ಬಡವನಾಗಿ ಸಾಯಲ್ಲ. ನಾನು ಸೋತಿದ್ದೆ, ಆದರೆ ನಿಲ್ಲಲಿಲ್ಲ.